ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ಆಡಳಿತದ ಅವ್ಯವಸ್ಥೆ ಬಯಲು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದು, ಕಚೇರಿಯಲ್ಲಿನ ಆಡಳಿತಾತ್ಮಕ ಲೋಪಗಳು ಮತ್ತು ಅವ್ಯವಸ್ಥೆ ಬೆಳಕಿಗೆ ಬಂದಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗೌತಮ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಖಜಾನೆ ಮುಖ್ಯಾಧಿಕಾರಿ ಪ್ರಭಾವತಿ ಅವರ ಕಪಾಟಿನಲ್ಲಿ ದಾಖಲೆಗಳಿಲ್ಲದ 1.35 ಲಕ್ಷ ನಗದು ಪತ್ತೆಯಾಗಿದೆ. ಇದೇ ವೇಳೆ ಕಚೇರಿಯ ಹಾಜರಾತಿ ನಿರ್ವಹಣೆ, ಸಿಬ್ಬಂದಿಯ ಶಿಸ್ತು ಹಾಗೂ ಸಾರ್ವಜನಿಕರ ಕೆಲಸಗಳಲ್ಲಿ ವಿಳಂಬದ ಕುರಿತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸರ್ವ ಸಮಸ್ಯೆ ನೆಪದಲ್ಲಿ ಸಾರ್ವಜನಿಕರನ್ನ ಸತಾಯಿಸಬಾರದು, ಕರ್ತವ್ಯ ಲೋಪ ಕಂಡು ಬಂದ್ರೆ ಕಠಿಣ ಶಿಕ್ಷೆ ಕೈಗೊಳ್ಳಲಾಗುವುದು ಅಂತ ಲೋಕಾಯುಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ದಾಳಿ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕತೆ, ಶಿಸ್ತು ಮತ್ತು ಜನಸೇವೆಯ ಅಗತ್ಯವನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಅಲ್ಲ ಸರ್, ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ ಸರ್. ಮನೆಯಲ್ಲಿ ಇದ್ದಿದ್ದನ್ನ ಊರಿಗೆ ಹೋಗೋಣ ಅಂತೇಳಿ ನಾನು ತಗೊಂಡ್ಬಂದಿದ್ದೆ ಸರ್. ಈಗ ಅವತ್ತೇ ಡ್ರಾ ಮಾಡ್ಕೊಂಡು ತಗೊಂಡಿದ್ದೀನಿ ಅಂತ ಅಲ್ಲ ಸರ್. ಅದು ಯಾವಾಗ ಡ್ರಾ ಮಾಡಿದ್ದು? ಅದು ಡ್ರಾ ಮಾಡಿದ್ದು ನಮ್ಗೆ ಗೊತ್ತು ಯಾವಾಗ ಸ್ಯಾಲರಿ ಆಗ್ತದೆ ನಿಮಗೆ. ಎಂತ ರೂಲ್ ಸ್ಯಾಲರಿ ಮಾಡೋದು ತಾವು ಅಲ್ಲ ರೀ. ಇವಾಗ 83 ಜನ ಎಷ್ಟು? 86 ಜನ ಡಿಡಿ ವರ್ಕ್ ದುಡ್ಡು ಕೊಡೋರು ರೆಕಮೆಂಡ್ ಮಾಡಿ ಆಯ್ತು ಮಾಡಿದ್ರೆ ನೀವು ಬಿಲ್ ಪ್ರೋಸೆಸ್ ದುಡ್ಡು ಕೊಡಲ್ವಲ್ಲ. ನೀವು ಬಿಲ್ ಪ್ರೋಸೆಸ್ ಮಾಡೋದು ದುಡ್ಡು ಅವ್ರು ಬರುತ್ತೆ. ಹೌದು, ನಿಮ್ಮದಾನೆ ಬರುತ್ತೆ ತಾನೆ ಅವ್ರಿಗೆ. ನಿಮಗೆ ಗೊತ್ತಿಲ್ಲ ಅಲ್ಲ. ಇದೇನಮ್ಮ ಇದು? ಅಮ್ಮ 15,000 ರೂಪಾಯಿ ಇದೆಯಲ್ಲಮ್ಮ ಮೇಡಮ್. ನೀವು ಯಾರು ಆಚೆ ಹೋಗಲ್ವಾ? ಜೂನಿಂದ ಯಾರು ಆಚೆ ಹೋಗಿಲ್ವಾ? ಇವತ್ತೆಲ್ಲ ಹೋಗಿದ್ರಲ್ಲ ಎಲ್ಲ ಬೆಳಗ್ಗೆ ಎಲ್ಲೋಗಿದ್ವಿ? ಬರೀಬೇಕಲ್ಲ. ಇಷ್ಟೊತ್ತು ನಾವು ಅಲ್ಲಿ ಆಲ್ಟರ್ ಹೋಗಿದ್ವಿ, ಆಫೀಸಲ್ಲಿ ಇಲ್ಲ. ಎಷ್ಟೊತ್ತು ಹೋಗಿ ಎಷ್ಟೊತ್ತು ಬಂದ್ರಿ? ಅಂದ್ರೆ ಹಾಫ್ ಡೇ ಯಾರಿಲ್ಲ ಇಲ್ಲಿ. ಬರೀಬೇಕಲ್ಲ ಇಲ್ಲಿ, ಸುಮ್ಮನೆ ಇಷ್ಟ ಇಲ್ಲ ಅಷ್ಟೇ. ಓದ್ತಾ ಎಲ್ಲ ಹೇಳಿದ್ದೀರಾ? ಎಲ್ಲಿ ಬರ್ತಿದ್ದೀರಾ? ಇವಾಗ ಗೊತ್ತಾಗ್ತದಲ್ಲ ನೀವು ಎಲ್ಲಿ ಬಂದಿದ್ದೀರ ನಿಮ್ಮ ಹೈಯರ್ ಆಫೀಸರ್ಗೆ. ಇದೆಲ್ಲ ಸರಿ ಮಾಡ್ರಿ, ತೊಂದರೆ ಆಗ್ತದೆ ನಮ್ಗೆ. ಪಬ್ಲಿಕ್ ಕೇಳ್ತಾರೆ ಬಂದು ಅಂತ. ನಿಮ್ಗೆ ಯಾವತ್ತು ಬಂದಿದ್ದು ಗೊತ್ತಿಲ್ಲ, ಯಾವತ್ತು ಹೋಗಿದ್ದು ಗೊತ್ತಿಲ್ಲ. ಬರೀ ಬಂದು ಹೋಗಿದ್ದು ಗೊತ್ತಿದೆ, ಯಾವತ್ತು ಬಂದು ಗೊತ್ತಿಲ್ಲ. ನಾವು ಕೂತ್ಕೋಬೇಕು. ಬಂದಿಲ್ಲ, ಬರ್ತೀವಿ. ಡೋಂಟ್ ವರಿ, ಇನ್ವೈಟಿಂಗ್ ಬರ್ತೀವಿ. ಬಂದಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ, ಇನ್ನ ಬರ್ತೀವಿ. ಡೋಂಟ್ ವರಿ ಅಂತ ಮಾಡ್ತೀವಿ. ಸುಮ್ಮನೆ ಜೀವನ ಹಂಗಿರ್ಬೇಕು. ಅವಾಗಲೇ ಗತ್ತಿರೋದು ಮನುಷ್ಯನಿಗೆ. ಬೇರೆ ಕಾಶಿ ಪಟ್ಟರೆ ಗತ್ತಿರಲ್ಲ. ಈ ಕೆಲಸ ಹಾಕೊಂತೀರಲ್ಲ ಅಂತ ಮಾಡ್ತೀರಮ್ಮ ನೀವು ಹೆಣ್ಮಕ್ಳು ಹಿಂಗ್ ಮಾಡ್ದಂಗೆ. ಏನೇನು ಲೋಪಗಳು ಕಂಡು ಬಂತು ಇಲ್ಲಿ ದಿಢೀರ್ ಅಂತ ಹೇಳಿದ್ವಿ. ಒಂದೇ ಆಫೀಸ್ ಅಲ್ಲ, ಸುಮಾರು 13 ಆಫೀಸು ಬೆಂಗಳೂರಲ್ಲೆಲ್ಲ ಸೇರ್ಕೊಂಡು ನಾವು ಬೆಂಗಳೂರು ರೂರಲ್ ಸೇರ್ಕೊಂಡು 13 ಆಫೀಸು. ಆ ಸಾಹೇಬರು ಒಂದಷ್ಟು ಆಫೀಸ್ ಹೋಗಿದ್ದಾರೆ. ನಾನು ಇದು 3ನೇ ಆಫೀಸು ನೋಡ್ತಾ ಇದ್ದೀನಿ. ನಮಗೆ ಎಲ್ಲ ಕಡೆನೂ ಈ ಬಿಲ್ಗಳು ಸರಿಯಾಗಿ ಇನ್ ಟೈಮ್ ಬರ್ತಾ ಇಲ್ಲ, ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ. ಪೆನ್ಷನ್ ಆಗಿ ರಿಟೈರ್ಡ್ ಆದ್ಮೇಲೆ ನಮಗೆ 10-15 ವರ್ಷ ಪೆನ್ಷನ್ ಕೊಟ್ಟಿಲ್ಲ. ನಮ್ಮಿಂದ ಒಂದು ಕೋಲಾರ ಬಂದಿತ್ತು. ಅದು ನಾನು ಕೇಸು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ 14 ಲಕ್ಷ ಬರಬೇಕಾಗಿತ್ತು, 22 ಲಕ್ಷ ಕೊಡ್ತಿದ್ವಿ. ವಿತ್ ಇಂಟ್ರೆಸ್ಟ್ 10% ಎವ್ರಿ ಇಯರ್ ಕೊಡಬೇಕು ಅವರು. ಅದಕ್ಕೆ ಈ ಟ್ರೆಜರಿಯಲ್ಲೇ ಈ ಥರ ಆಗ್ಬಿಟ್ರೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ನಾವು ಒಪ್ಕೋಬೇಕು ಅಂತ. ಅದಲ್ಲದೆ ಈ ಕಾಂಟ್ರಾಕ್ಟ್ಗಳು ಇದು ಬರೀ ರೆಕಮೆಂಡೇಶನು. ಕೆಲವು ಕಡೆ ಕೋಟಿಗಟ್ಟಲೆ ರಿಲೀಸ್ ಮಾಡಬೇಕಾಗುತ್ತೆ ದುಡ್ಡು. ಅಂತ ಕಡೆ ಕಾಂಟ್ರಾಕ್ಟ್ಗಳು, ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು, ಆಮೇಲೆ ನಮ್ಮ ಅಂಬೇಡ್ಕರ್ ನಿಗಮ, ಈ ಸ್ಲಮ್ ಬೋರ್ಡು, ಇಂಥವೆಲ್ಲ ದುಡ್ಡುಗಳು ಪಬ್ಲಿಕ್ ಇದು ಕೊಡಬೇಕಾದ್ರೆ ಅವ್ರು ಬೇಗ ಮಾಡದೇ ಇದ್ರೆ ಅವ್ರಿಗೆ 1 ಕೋಟಿ 50 ಲಕ್ಷ 1 ಕೋಟಿ 2 ಕೋಟಿ ಬಂದಾಗ ಬಡ್ಡಿ ಕಟ್ಟಬೇಕಲ್ಲ. ಇವರು ಸದಾಯಿಸ್ತಾರೆ, ಅದ್ರ ವಿಳಂಬ ಮಾಡ್ಬಿಡ್ತಾರೆ ಬೇಕು ಅಂತ. ಇದು ಸರಿ ಇಲ್ಲ, ಹೇಳಿದ್ರಲ್ಲ ಟೆಕ್ನಿಕಲ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಇದೆ ಅಂತ. ಈ ಥರ ಆಗಿ
ಜನಗಳು ತೊಂದರೆ ಆಗ್ತಾ ಇದೆ. ಗೌರ್ಮೆಂಟ್ ಇಂಡೈರೆಕ್ಟ್ ಆಗಿ ಇವರ ಸೇರ್ಕೊಂಡು ಮೋಸ ಮಾಡ್ತಾರೆ, ಪ್ರಜೆಯವರ ಮೋಸ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅದಕ್ಕೆ ಅಟ್ ಎ ಟೈಮು 13 ಆಫೀಸು ಬೆಂಗಳೂರು ಅರ್ಬನ್ ರೂರಲ್ ಸೇರಿ 13 ಆಫೀಸು ಪ್ರಜೆ ಆಫೀಸುಗಳು ರೈಡ್ ಆಗಿದೆ. ಇವತ್ತು ನಾನು 3 ಆಫೀಸ್ ಬಂದಿದ್ದೀನಿ. ಇಲ್ಲಿ ಬಂದಾಗ ಅವರು ನಮ್ಮ ಅಧಿಕಾರಿಗಳು ಮೊದಲೇ ಬಂದಿದ್ದರು. ನಮ್ಮ ಡಿಸ್ಟ್ರಿಕ್ಟ್ ಜಡ್ಜು ಮತ್ತು ನಮ್ಮ ಎಲ್ಲ ಡೆಪ್ಟಿ ಕಮಿಷನರ್ ಪೊಲೀಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದಾಗ ಅವರು 1,35,000 ಕ್ಯಾಶ್ ಸಿಕ್ಕಿದೆ. ಅವರು ಸರಿಯಾಗಿ ಆನ್ಸರ್ ಡ್ರಾಯರ್ ನನಗೆ ಗೊತ್ತಿಲ್ಲ ಅಂತಾರೆ, ಅವ್ರ ಡ್ರಾಯರಲ್ಲಿ ನನಗೆ ಗೊತ್ತಿಲ್ಲ ಆನ್ಸರಬಲ್. ಆಮೇಲೆ ಯಾವತ್ತು ದುಡ್ಡು ಬಂದಿದೆ ಇನ್ವಾಲ್ವ್ ಯಾವತ್ತು ಬಂದಿದೆ ಇಲ್ಲಿ ಇನ್ಫಾರ್ಮೇಷನ್ ಯಾವತ್ತು ಹೋಗಿದೆ ಅಂತ ಮಾತ್ರ ಇದೆ, ಯಾವತ್ತು ಬಂದಿದೆ ಅಂತಿಲ್ಲ. ಇವೆಲ್ಲ ಅನುಮಾನಕ್ಕೆ ನಮಗೆ ಡೌಟ್ ಬರ್ತಾ ಇದೆ. ಅವ್ರು ಹೇಳೋದು ಒಂದೊಂದು ಟ್ಯಾಲಿ ಆಗ್ತಾ ಇಲ್ಲ. ಆಮೇಲೆ ಇವತ್ತು ಅಟೆಂಡೆನ್ಸ್ ಕೊಟ್ಟೇ ಇಲ್ಲ, ಸುಮಾರು ಜನ ನೆನ್ನೆ ಇವತ್ತು ಅಟೆಂಡೆನ್ಸ್ ಹಾಕಿಲ್ಲ ಅವರು. ಆಮೇಲೆ ಕ್ಯಾಶ್ ಲಿಸ್ಟ್ ಬರೀಬೇಕು. ಅಮ್ಮ ಕ್ಯಾಶ್ ಲಿಸ್ಟಲ್ಲಿ ಇಷ್ಟು ದುಡ್ಡು ಬರೆದಿಲ್ಲ, ನಾನು ಡ್ರಾ ಮಾಡ್ಕೊಂಬರ್ತೀನಿ ಅಂತಾಳೆ. ಅಲ್ಲೂ 1,500 ಬರ್ದವ್ರೆ. ಅಮ್ಮ 15,000 ಅಷ್ಟೇ ನಾನು ಡ್ರಾ ಮಾಡ್ಕೊಂಬ ಅಂತಾಳೆ. ಡ್ರಾಯರ್ ಮಾಡಿದ್ರು 1,35,000 ಇದೆ, ಸೀಸ್ ಮಾಡಿದ್ವಿ ನಾವು. ಇವೆಲ್ಲ ಈ ಟ್ರೆಜರಿ ಆಫೀಸ್ಗಳು ಹಿಂಗೆ ಆಗ್ಬಿಟ್ರೆ ಇನ್ನು ಬೇರೆ ಆಫೀಸ್ ಗತಿ ಏನು ಅಂತ ಅದು ಕಷ್ಟ ಆಗ ಅದಕ್ಕೆ ಬಂದಿದ್ದೀವಿ ನಾವು. ಏನು TTR ಅಂದ್ರೆ ಎಸ್ ಡಿ ಟ್ರಾನ್ಸ್ಫರ್ ಸರ್, ಡೇಟ್ ಬರ್ಬೇಕು ಯಾವತ್ತು ಬಂದಿದೆ ಅಂತ. ಇದು ಅಮ್ಮ ಟ್ರೆಜರಿ ಟ್ರಾನ್ಸ್ಫರ್ ಆದ್ರೂ ಏನ್ ಟೆಕ್ನಿಕಲ್ ಇದೆ ಈ ಹೊಸ ಹುಡುಗ ಬಂದಿದೆ ಮಾತಾದ್ರೆ ತಾಂತ್ರಿಕ ದೋಷ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗೈತಿ ಇಲ್ಲೂ ಅದು ಎಲ್ಲ ಈ ಕಂಪ್ಯೂಟರ್ ತಂದೆ ತಪ್ಪಾಯ್ತು. ನಾವು ಮೊದಲು ಬೇರೆ ಬರ್ಕೊಳ್ಳೋದು ಚೆನ್ನಾಗಿತ್ತು. ನಿಮಗೆ ಇದೆಲ್ಲ ಬಂದು ಅವರು ಮಾತಾಡಿದ್ರೆ ಟೆಕ್ನಿಕಲ್ ಇಶ್ಯೂ, ಏನ್ ಟೆಕ್ನಿಕಲ್ ಇಶ್ಯೂ ಕೊಡ್ತೀರಾ ಸರಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀರಾ? ಮಾಡಿಲ್ಲ. ಇಲ್ಲ ಹಂಗೆ ಇದೆ. ಸುಮಾರು ಆಗಿದೆ ಸರ್. ಸಿಸ್ಟಮ್ ಮಾಡಿ ತಗೊಳ್ಳಿ ಸಿಸ್ಟಮ್ ಪ್ರಾಬ್ಲಮು ಒಂದು ರೀತಿ ಹೇಳ್ತಾರೆ. ಅದು ಸಿಸ್ಟಮ್ ಪ್ರಾಬ್ಲಮು ಈಗ ಆಗಿರ್ಬೋದು ಅಂತ ಹೇಳಿದ್ರೆ ಜೂನ್ ಜುಲೈ ಎವ್ರಿ ಮಂತ್ ನಮ್ಮ ಮೇ ಏಪ್ರಿಲ್ ಟೆಕ್ನಿಕಲ್ ಇಶ್ಯೂ ಎಷ್ಟು ಸಹ ಇರ್ಬೋದ್ರಿ. ಸರ್ ಇಲ್ಲ ಟಿಕೆಟ್ ರೈಸ್ ಮಾಡಿ ಸಾಲ ಕೆಲವು ಇವನ್ನೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಬರ್ತಿದ್ದೀರಾ ಇವಾಗ ಗೊತ್ತಾಗ್ತದಲ್ಲ, ಮಾಡ್ತೀನಿ ಸರ್, ನೀವು ಎಲ್ಲಿ ಬರ್ತಿದ್ದೀರಾ ನಿಮ್ಮ IR ಆಫೀಸರ್ಸ್ಗೆ ರಿಪೋರ್ಟ್ ಮಾಡ್ತೀನಿ. ಇದೆಲ್ಲ ಸರಿ ಮಾಡ್ರಿ. ತೊಂದರೆ ಆಗ್ತದೆ ನಮಗೆ, ಪಬ್ಲಿಕ್ ಕೇಳ್ತಾರೆ ಬಂದು ಅಂತ. ಆಯ್ತು ಸರ್. ನಿಮ್ಗೆ ಯಾವತ್ತು ಬಂದಿದ್ದು ಗೊತ್ತಿಲ್ಲ, ಯಾವತ್ತು ಹೋಗಿದ್ದು ಗೊತ್ತಿಲ್ಲ. ಬರೀ ಬಂದು ಹೋಗಿದ್ದು ಗೊತ್ತಿದೆ, ಯಾವತ್ತು ಬಂದು ಗೊತ್ತಿಲ್ಲ. ನಿಮಗೆ ತಾವೇ ಬೇಕಾದ್ರೆ ನೋಡ್ತಾ ನಾನು ಕೂತ್ಕೋಬೇಕು ಬಂದಿನ ಇಲ್ಲ ಬರ್ತೀವಿ. ಡೋಂಟ್ ವರಿ, ನಾನು ಇನ್ವೈಟಿಂಗ್ ಬರ್ತೀವಿ. ಬಂದಿದ್ದು ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಬರ್ತೀವಿ. ಡೋಂಟ್ ವರಿ. ನಾನು ಯಾಕೆ ಬೈದಿದ್ರಿ? ನಿಮ್ಮ ಮೇಡಮ್ ಕೇಳಬೇಕಾಗಿತ್ತು. ಅವ್ರೇ ಗೊತ್ತಿಲ್ಲ. ಅವರು ಡ್ರಾಯರ್ ದುಡ್ಡು ಗೊತ್ತು ಗೊತ್ತಿಲ್ಲ. 1,35,000 ಅವರು ಜೀನ್ಸ್ ಪ್ಯಾಂಟ್ ಹಾಕ್ಬೋದಮ್ಮ? ಗೌರ್ಮೆಂಟ್ ನಿಮ್ಗೆ ಗೊತ್ತಾ? ನಿಮಗೆ ಗೌರ್ಮೆಂಟ್ ಸರ್ಕಾರ ಗೊತ್ತಾ? ಗೊತ್ತಿಲ್ಲ. ದೆನ್ ವೈ ಆರ್ ನಾಟ್ ಆಸ್ಕ್? 3 ಜನ ಜೀನ್ಸ್ ಪ್ಯಾಂಟ್ ಗೊತ್ತಿಲ್ಲ ಮೇಡಮ್. ಹೇಳಿದ್ರು ಅವ್ರು ಮಾಡ್ಕೊಂಡ್ಬಂದ್ರೆ ಇಶ್ಯೂ ನೋಟಿಸ್ ಟು ಹಿಮ್ ಆಫ್ ದಿ ಪೀಪಲ್. ನೀವು ನಾನು ಹೇಳಿದ್ರು ಮತ್ತೆ ಹಿಂಗೆ ಬಂದಿದ್ರು, ನಿಮ್ಮ ಮೇಲೆ ಆಕ್ಷನ್ ಹಾಕೋಬಾರ್ದು ಅಂತ ಏನು ಕೊಡ್ತೀರಾ ನೋಟಿಸು? ಸುಮ್ಮನೆ ಮೇಡಮ್ ನಿಮ್ದು ಹೆಂಗಿದೆ ಅಂದರೆ ನನಗೆ ನಗು ಬರುತ್ತೆ ನಿಮ್ಮ ಆನ್ಸರ್ಗೆ. ಸಣ್ಣ ಮಕ್ಕಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಆನ್ಸರ್ ಹೇಳೋದು ಹೇಳ್ತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬರೋ ಆನ್ಸರು ಎಲ್ಲ ಗೊತ್ತಿಲ್ಲ ಅಂದ್ಬಿಡೋದು ಆನ್ಸರ್ ಅಲ್ಲ. ಅಷ್ಟು ಮಾತ್ರ ಗೊತ್ತಾಗಲ್ಲ. ಎಷ್ಟು ವರ್ಷ ಸರ್ವಿಸ್ ನಿಮಗೆ? ಸರ್ವಿಸ್ ಇರಬೇಕಾಯ್ತು 26 ವರ್ಷ. 26 ವರ್ಷ ನೀವು ನಾಟ್ ಫಾಲೋಡ್ ಗೌರ್ಮೆಂಟ್ ಸರ್ಕಾರ. ಊಟ ಹಾಕೋದಲ್ಲ ನಮಗೆ, ನಮ್ಮ ಕೆಲಸ ಊಟ ಹಾಕೋದಲ್ಲ ರೀ. ಅದಕ್ಕೆ ಗೌರವ ಕೊಟ್ಟಿಲ್ಲ. ಅದು ಎಂತ ಅರ್ಜೆಂಟ್? 3 ಜನಕ್ಕೆ ಅರ್ಜೆಂಟ್. 4 ಜನನ? ಅದು ಶಮಿ ಅದು ಸೈಡ್ ಎಂತದ್ರಿ? ಸಾಟರ್ಡೆ ಸಂಡೇ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ, ನಿಕ್ಕರ್ ಹಾಕೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಆಫೀಸ್ ಬಂದಾಗ ಡಿಸಿಪ್ಲಿನ್ ಇರ್ಬೇಕು ಸರ್. ನೀವು ಡಿಸಿಪ್ಲಿನ್ ಇದ್ದರೆ ಆಫೀಸ್ ಡಿಸಿಪ್ಲಿನ್ ಅಂತ ಅರ್ಥ ನಮಗೆ ಬೇಸಿಕ್ಕು. ಇನ್ನೇನಾಗಿದೆ? ಓನ್ಲಿ ರೆಕಮೆಂಡೇಶನ್ ಅಷ್ಟೇ. ದೇ ಆರ್ ರೆಕಮೆಂಡಿಂಗ್ ಅಥಾರಿಟಿ. ಮೇಡಮ್ ಹೋಗ್ತಾರಲ್ಲ ಅಲೋಕೇಶನ್ ಇಟ್ಕೊಡಿ. ಹೋಗ್ತಾ ಅಲೋಕೇಶನ್ ಇಟ್ಕೊಡಮ್ಮ.
ಡಿಸಿ ಬಿಲ್ಸ್ ಸೇರ್ಕೊಂಡೇನೆ ಅದರ ಆದ್ಮೇಲೆ ಸರ್ ಇಲ್ಲಿ ಇರುತ್ತೆ ಸರ್. ಡಿಸ್ಟ್ರಿಕ್ಟಲ್ಲಿ ಈ ರೂರಲಲ್ಲಿ ಇನ್ನೂ ಅಲ್ಲಿ 96 ಕೋಟಿ ಮೂರೇ ಜನ ಪರ್ ಮಂತ್ 96 ಕೋಟಿ ರೆಕಮೆಂಡ್ ಮಾಡ್ತಾರೆ, ದುಡ್ಡು ರಿಲೀಸ್ ಮಾಡ್ತಾರೆ. 3 ಜನ, ನೀವು 14 ಜನ ಇಲ್ಲಿ ಬರೀ ರೆಕಮೆಂಡೇಶನ್ಗೆ. ಅಲ್ಲಮ್ಮ, ಜನ ಕಷ್ಟಪಟ್ಟು ನೀವೇ ಇಲ್ಲಿ ಲೇಟ್ ಮಾಡಿದ್ರೆ, ನೀವೇ ಹಿಂಗೆ ಮಾಡಿದ್ರೆ ಜನಕ್ಕೆ ಏನು ನ್ಯಾಯ ಸಿಗುತ್ತೆ? ಸರ್ ಲೇಟ್ ಮಾಡಿ ಬಂದಿಲ್ಲ, ಅವತ್ತೇ ಇದಾಗಿದೆ ಸರ್. ಇನ್ನೂರು ಡೇಸ್ ರಿಲೀಸ್ ಯಾವಾಗ ರಿಪೋರ್ಟ್ ಆಗಿದೆ ಅಂತ ಕೆಲವು ರಿಪೋರ್ಟ್ ಆಗಿದೆ, ಕೆಲವು ರಿಪೋರ್ಟ್ ಹಲವಾರು ರಿಪೋರ್ಟ್ ನಕ್ಕೇ ಇರಬೇಕು. ಕೇಳಿದ್ರೆ ಎಲ್ಲೂ ನಾನು ಕೇಳಿದ್ದೆ ಏಪ್ರಿಲ್ ಆಗಿರೋದು ಈ ಕೆಲವು